ವಿಘ್ನೇಶ್ವರಾಯ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ದ್ವಾದಶ ರಾಶಿಗಳ ನಾಳಿನ ದಿನನಿತ್ಯದ ಭವಿಷ್ಯ. ನಾಳೆ 3/2/2025 ಪಂಚಮಿ ತಿಥಿ, ರೇವತಿ ನಕ್ಷತ್ರ, ಸಿದ್ಧಯೋಗ, ಭವ ಕರಣ. ಈಗ ಮೊದಲಿಗೆ ಮೇಷರಾಶಿ. ನಿಮ್ಮ ಬಾಸ್ ಮುಂದೆ, ನಿಮ್ಮ ಕಚೇರಿಗಳಲ್ಲಿ ಸಣ್ಣ ಪುಟ್ಟ ಕಿರಿಕಿರಿ ಬರೋ ಚಾನ್ಸಸ್ ಇರುತ್ತದೆ. ಆದಷ್ಟು ಉದ್ವೇಗ ಇಲ್ದಿರ ಆರಾಮಾಗಿ ಹೋಗಿ. ನಾಳೆ ವ್ಯಾಪಾರಿಗಳಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ವಿದೇಶ ಪ್ರವಾಸಿಗರಿಗೆ, ಶೇರ್ ಮಾರುಕಟ್ಟೆ ಎಲ್ಲರಿಗೂ ನಾಳೆ ಲಾಭವಾಗುತ್ತದೆ. ಆದರೆ ಜೂಜಾಡೋರು ನಾಳೆ ಒಂದು ಸ್ವಲ್ಪ ನಿಲ್ಲಿಸೋದು ಒಳ್ಳೆ. ಇಂದು ನೀವು ನಿಮ್ಮ ಆರೋಗ್ಯ ಬಗ್ಗೆ ಹೇಳೋದಾದರೆ, ಇಂದು ಯಾವುದೇ ದೊಡ್ಡ ಸಮಸ್ಯೆ ನಿಮಗೆ ಬರೋದಿಲ್ಲ. ಉದ್ಯೋಗದಲ್ಲಿರುವ ಸಮಸ್ಯೆಗಳಿಗೆ ನೀವೇ ಪರಿಹಾರ ಕಂಡುಕೊಳ್ಳಿ. ಸಂಗತಿಯೊಂದಿಗೆ ನಿಮ್ಮ ಮನದಾಳದ ಆಸೆಯನ್ನು ಹಂಚಿಕೊಳ್ಳುತ್ತೀರಿ. ಮಕ್ಕಳ ವಿಚಾರದಲ್ಲಿ ಬಂದರೆ ಕಾಳಜಿಯಾಗಿರಿ. ಆರ್ಥಿಕವಾಗಿ ಹಣಕಾಸಿನ ಬಗ್ಗೆ ಭವಿಷ್ಯ ದೃಷ್ಟಿಯಿಂದ ಯೋಚನೆ ಮಾಡಿ. ವಿವಾಹ ವಯಸ್ಕರಿಗೆ, ಆಮೇಲೆ ಯಾರನ್ನು ನಾಳೆ ಜಾಸ್ತಿ ನಂಬಕ್ಕೆ ಹೋಗಬೇಡಿ. ಸೈಟು ಆಸೆ, ಯಾವುದೇ ಆಸೆಗೆ ಹೋಗಬೇಡಿ. ಬಿಟ್ಟರೆ 2ನೇ ಸಂಖ್ಯೆಯಿಂದ ಯಾವುದೇ ಇದ್ರೂ ನೀವು ಆರಂಭ ಮಾಡಿ. ಈಗ ವೃಷಭ ರಾಶಿ. ವೃಷಭರಿಗೆ ನಾಳೆ ಮಿಶ್ರ ಫಲ. ನೀವು ಇಂದು ಕಚೇರಿಯಲ್ಲಿ ತುಂಬ ಶ್ರಮಿಸಬೇಕಾಗುತ್ತದೆ. ನಿಮ್ಮ ಎಲ್ಲ ಕಾರ್ಯಗಳನ್ನು ನಾಳೆ ಶಾಂತಿಯಿಂದ ಮತ್ತು ಎಚ್ಚರಿಕೆಯಿಂದ ನಿರ್ವಹಿಸಿರಿ. ಯಾವುದಕ್ಕೂ ಆತರ ಬೀಳಬೇಡಿ. ವ್ಯಾಪಾರಸ್ಥರಿಗೆ ನಾಳೆ ಸಾಮಾನ್ಯ ದಿನ. ನಾಳೆ ಮನೆ ವಾತಾವರಣ ತುಂಬ ಉತ್ತಮವಾಗಿರ್ತದೆ. ಕುಟುಂಬ ಸದಸ್ಯರಿನ ಸಾಮರಸ್ಯವು ತುಂಬ ಚೆನ್ನಾಗಿರ್ತದೆ. ನಾಳೆ ಮಕ್ಕಳ ಶಿಕ್ಷಣದಲ್ಲಿ ಯಾವುದೇ ಸಮಸ್ಯೆಯನ್ನು ನಿವಾರಿಸಬಹುದು. ಆರೋಗ್ಯದ ಬಗ್ಗೆ ಹೇಳೋದಾದರೆ, ನಿಮಗೆ ಮೈಗ್ರೇನ್ ಸಮಸ್ಯೆ ಇದ್ದರೆ ನಿರ್ಲಕ್ಷ್ಯ ವಹಿಸಬೇಡಿ. ವೃತ್ತಿಯಲ್ಲಿ ಹೊಸ ನಿಮ್ಮ ಅದೃಷ್ಟ ಸಂಖ್ಯೆ 4. ನಿಮ್ಮ ನಾಳಿನ ಮಧ್ಯಾಹ್ನ 3:30ರಿಂದ 4:00ವರೆಗೂ ಉತ್ತಮ ಸಮಯ ಇರುತ್ತದೆ. ನಾಳೆ ಏನಕ್ಕೆ ಅದು. ಈಗ ಮಿಥುನ ರಾಶಿ. ಸಣ್ಣ ವಿಷಯಗಳನ್ನು ಮನಸ್ಸಿಗೆ ತಗೊಂಡು ಬಿಡಿ. ಇಲ್ಲದಿದ್ದರೆ ನೀವು ಅನಗತ್ಯ ವಿಷಯದ ತೊಳ್ಕೊಂತೀರ. ನೀವು ತಾಯಿಯ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಆರೋಗ್ಯ ಕಾಳಜಿಯನ್ನು ವಹಿಸಿ. ಹಣದ ಬಗ್ಗೆ ಹೇಳ್ಬೇಕಾದ್ರೆ, ನಿನ್ನ ಹಣಕಾಸು ಸಮಸ್ಯೆ ಗಾಢವಾಗುತ್ತದೆ. ದೈನಂದಿನ ಕೆಲಸಗಳಲ್ಲಿ ಸ್ವಲ್ಪ ತೊಂದರೆ ಉಂಟಾಗ್ಬೋದು. ಆದರೆ ಮತ್ತೆ ಸ್ವಲ್ಪ ಶ್ರಮ ಪಟ್ಟರು ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ನೀವು ಉತ್ತಮ ಫಲಿತಾಂಶವನ್ನು ಪಡೆಯುವ ಸಂಭವವಿದೆ ಇವತ್ತು. ಇಂದು ವ್ಯಾಪಾರಸ್ಥರು ಪ್ರಯಾಣವನ್ನು ತಪ್ಪಿಸಿ. ಇಂದು ಪ್ರಯಾಣ ಮಾಡಿದರೆ ದುಬಾರಿ ಮತ್ತು ದಣಿವನ್ನು ಅರಿಬೇಕಾಗ್ತದೆ. ಆದ್ದರಿಂದ ಆರೋಗ್ಯ ಸ್ವಲ್ಪ ಎಚ್ಚರಿಕೆಯಿಂದಿರಿ. ಆರೋಗ್ಯ ವಿಚಾರದಲ್ಲಿ ಬೇರೆ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥಿಗಳಿಗೆ ಏನು ತೊಂದರೆ ಇಲ್ಲ. ಜೂಜಿಂದ ಸ್ವಲ್ಪ ದೂರ ಇರಿ. ನಿಮ್ಮ ಇಚ್ಛೆಯ ಪ್ರಕಾರ ಕೆಲಸ ಕಾರ್ಯಗಳು ನಡೆಯದೆ ಮನಸ್ಸಿಗೆ ಬೇಸರವಾಗ ಚಾನ್ಸಸ್ ಇರ್ತವೆ. ಆರ್ಥಿಕವಾಗಿ ಸ್ವಲ್ಪ ಖರ್ಚು ವೆಚ್ಚ ಇರ್ತವೆ, ಏನು ತೊಂದರೆ ಇಲ್ಲ. ದೂರ ಪ್ರಯಾಣಕ್ಕೆ ಬೇಕಾದ್ರೆ ಸಿದ್ಧತೆ ಮಾಡ್ಕೊಳ್ಳಿ. ನಿಮ್ಮ ಒಳ್ಳೆಯತನವನ್ನು ಇತರ ಗುರುತಿಸಿ ಕುತೂಹಲ ಮಾತನಾಡಿ ಏಮಾರಿಸಿದ್ದಾರೆ. ಆದಷ್ಟು ನೀವು ಹುಷಾರಾಗಿರಿ. ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಾಳೆ ಒಂದಿನ